ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ನಮ್ಮ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಮನುಷ್ಯ ಅಂದಮೇಲೆ ಹಲವಾರು ರೀತಿಯಾಗಿರುವಂಥ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳಿಗೆ ಒಳಗಾಗಿರ್ತಾರೆ. ವಿವಾಹ ವಿಳಂಬ ಆಗ್ತಾ ಇರ್ಬೋದು, ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳು, ಬಿಸ್ನೆಸ್ ಲಾಸ್, ಮನೆಯಲ್ಲಿ ಒಂದು ರೀತಿಯಾಗಿರುವಂಥ ಅಶಾಂತಿಯ ವಾತಾವರಣ, ಎಜುಕೇಷನಲ್ ಪ್ರಾಬ್ಲಮ್ಸ್ ಇರ್ಬೋದು, ಎಲ್ಲೋ ಒಂದು ರೀತಿ ಜಾಬ್ನಲ್ಲಿ ನಿಮಗೆ ಸಮಸ್ಯೆಗಳಾಗ್ತಾ ಇರ್ಬೋದು. ಈ ಎಲ್ಲ ಒಂದು ತೊಂದರೆಗಳಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದರೆ ಈಗಲೇ ಇವತ್ತೇ ನೀವು ಭಕ್ತಿಯಿಂದ, ಶ್ರದ್ಧೆಯಿಂದ ಅಕ್ಷರವೃಕ್ಷವನ್ನು ಬರಮಾಡ್ಕೊಳ್ಬೇಕಾಗತ್ತೆ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ, ಈಗಲೇ ನೀವು ಕಾಲ್ ಮಾಡ್ಬೋದು, ಮಾಹಿತಿಯನ್ನು ಪಡೆದುಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ನಾನು ನಿನ್ನೆ ಕಾರ್ಯಕ್ರಮದಲ್ಲಿ ಕುಬೇರ ಸಭೆ ಯಾವಾಗ ಮಾಡಬೇಕು ಅಂತ ವೀಕ್ಷಕರು ಒತ್ತಾಯದ ಮೇರೆ ಕೇಳ್ತಾ ಇದ್ದಾರೆ. ಇದಕ್ಕೆ ನೀವು ಆಗಸ್ಟ್ 14ನೇ ತಾರೀಕು ಅಂತ ತಿಳಿಸಿದ್ರಿ. ಆದರೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡು ಬರಬೇಕಾಗತ್ತೆ, ಇದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ಅಂತ ಹೇಳಿದ್ರಿ. ಇನ್ನು ಈ ವಿಚಾರವಾಗಿ ಕೇಳೋದಾದರೆ ಆಗಸ್ಟ್ 14ನೇ ತಾರೀಕು ಬಹಳನೇ ವಿಶೇಷವಾಗಿರುವಂಥ ದಿನ ಅಂತ ತಿಳಿಸಿದ್ರಿ. ದಶಮಿ ಇದೆ, ಜೊತೆಗೆ 14 ಅಂದರೆ 5, ಅಮೃತ ಸಿದ್ಧಿ ಯೋಗ ಇದೆ, ಅನುರಾಧ ನಕ್ಷತ್ರ, 8 ವರ್ಷಕ್ಕೊಮ್ಮೆ ಬರುವಂಥದ್ದು. ಈ ವಿಶೇಷತೆಗಳೆಲ್ಲ ನಿನ್ನೆ ಸಂಚಿಕೆಯಲ್ಲಿ ಹೇಳ್ತಾ ಇದ್ರಿ. ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ, ಇನ್ನು ಯಾವ ರೀತಿ ಅವರು ನವಧಾನ್ಯಗಳನ್ನು ಮೊಳಕೆ ತರಬೇಕಾಗತ್ತೆ, ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು, ಮುಂಚಿತವಾಗಿ ತಿಳಿಸಿದ್ರೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ಅಂತ ಗುರುಗಳೇ. ಕುಬೇರ ಸಭೆಗೆ ಈ ಸರಿ ಹೇಗೆ ಬರಬೇಕು ಅನ್ನೋದ್ರ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಕೆಲವೊಂದು ಮಂತ್ರದಲ್ಲಿ ಕೇಳಿರ್ತೀರಿ, ಬೀಜಾಕ್ಷರ ಅಂತ ಇರ್ತಾರೆ, ಕೇಳಿದ್ದೀರಲ್ಲ? ಹೌದು, ಬೀಜಾಕ್ಷರ. ಶ್ರೀಮ್ ಅನ್ನೋದು, ಹ್ರೀಮ್ ಅನ್ನೋದು, ಹೈಮ್ ಅನ್ನೋದು ಬೀಜಾಕ್ಷರ. ನೋಡಿ, ಬೀಜ ಅನ್ನೋ ಪದ ಇದೆ. ಆ ಬೀಜವನ್ನು ನೆಲಕ್ಕೆ ಹಾಕಿದ್ರೆ ಅದಕ್ಕೆ ಸರಿಯಾಗಿ ನೀವು ಪೋಷಣೆ ಅಂತ ಮಾಡಿದ್ದೇ ಆದರೆ, ಯಾವಾಗ ನೀವು ಅದಕ್ಕೆ ಆಯಾಯ ಕಾಲಕ್ಕೆ ನೀರು, ಗೊಬ್ಬರ ಈ ಥರದ್ದೆಲ್ಲ ಕೂಡ ವ್ಯವಸ್ಥೆ ಮಾಡಿಕೊಡ್ತಿದ್ರೆ, ಆ ನೆಲಕ್ಕೆ ಹಾಕಿದಿರಿ ನಿಮ್ಮ ಕೈಲಿದ್ದ ಬೀಜವನ್ನು, ಅದು ಬೀಜವಾಪನ ಅಂತ ಕರೀತಾರೆ. ಅದನ್ನು ಬೀಜವಾಪನ, ಅಂಕುರಾರ್ಪಣ. ಆ ಬೀಜವಾಪನ, ಅಂಕುರಾರ್ಪಣ ಅಂತ ನಾವು ಏನು ಕರಿತೀವೋ ಅದು ಮೊಳಕೆಯೊಡೆದು ಒಟ್ಟಲ್ಲಿ ಅಲ್ಲೇನೋ ನಡಿಬೇಕಲ್ಲ. ಆ ಬೀಜ ಹಾಕಿದ ಕೂಡಲೇ ನೋಡಿ ಎಷ್ಟು ಚೆನ್ನಾಗಿ ಭಗವಂತನ ಸೃಷ್ಟಿ ಇದೆ ಅನ್ನಲಿಕ್ಕೆ, ಒಬ್ಬ ಮನುಷ್ಯ ಭಗವಂತ ಇದಾನ ಇಲ್ಲ ಅನ್ನಲಿಕ್ಕೆ ನೀವು ಇದು ಒಂದನ್ನು ಸಾಕ್ಷೀಕರಿಸ್ಕೊಂಡ್ರೆ ಸಾಕಾಗತ್ತೆ. ನಮ್ಮ ಜೀವನಕ್ಕೆ ಸಾಕು ಅನಿಸುತ್ತೆ. ಎಲ್ಲೋ ನಮ್ಮ ಕೈಲಿ ಹಿಡ್ಕೊಂಡಿದ್ದು ಏನು ಮಾಡಿದ್ರೂ ಬರೋದಿಲ್ಲ. ಅದು ಎಷ್ಟು ವರ್ಷ ಹಿಂಗೆ ಇಟ್ಕೊಂಡಿರಿ, ಬರಲ್ಲ. ಅದು ಮಣ್ಣಿನ ಒಳಗಡೆ ಹಾಕಿದರೆ ಅದು ಈ ಗೊಬ್ಬರ, ನೀರು, ಮಣ್ಣು ಈ ಮೂರೂ ಸೇರಿದ್ರೆ ದುರ್ವಾಸನೆಯ ಮಧ್ಯೆ ದುರ್ಗಂಧದ ಜೊತೆಗೆ ಅಂತಹ ದುರ್ಗಂಧ, ಸುಗಂಧ, ಅಂತಹ ದುರ್ಗಂಧಗಳ ಜೊತೆಗೆ ಅದು ಮೊಳಕೆಯೊಡೆದು ಪುಟಿದೆದ್ದು ಅಂಕುರವಾಗಿ, ಬೀಜಾಂಕುರವಾಗಿ ಕೆಳಗಡೆ ಅಷ್ಟು ಬೇರೆಗಳು ಹೋಗ್ತಾ ಇರ್ತವೆ, ಇದು ಮೇಲಕ್ಕೆ ಬರ್ತಾ ಇರುತ್ತೆ. ಕೆಳಗಡೆ ಬೇರೆಗಳು ಹೋಗ್ತಿರ್ತವೆ, ಅದು ಮೇಲಕ್ಕೆ ಬರ್ತಾ ಇರ್ತವೆ. ಅದು ಯಾವುದಾದ್ರೂ ಆಗಿರಬಹುದು, ಸಣ್ಣದಾಗಿರ್ತಕ್ಕಂತಹ ಹುರುಳಿಕಾಳಾಗಿರಬಹುದು, ಇನ್ನು ದೊಡ್ಡದ ಬೃಹದಾಕಾರವಾಗಿರ್ತಕ್ಕಂಥ ಎಕರೆಗಟ್ಟಲು ಆವರಿಸ್ಕೊಳ್ತಕ್ಕಂಥ ಆಲದ ಮರು ಕೂಡ ಆಗಿರಬಹುದು. ಅದರ ಬೀಜ ಕೆಳಗೆ ಹಾಕಿದ್ರೆ ನೋಡಿ ಹೇಗೆ ಚಮತ್ಕಾರ ನಡೆದೋಗುತ್ತೆ. ಅಂದರೆ ಆ ಮಣ್ಣಲ್ಲಿ ಬಚ್ಚಿಟ್ಟಿರ್ತಕ್ಕಂಥದ್ದು. ಅದಕ್ಕೆ ಭಗವಂತ ಬಚ್ಚಿಟ್ಟಿರೋದನ್ನು ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾನೆ. ಆ ತಾಯಿಯ ಗರ್ಭದಲ್ಲಿ ಅದನ್ನು ಗುಡಿ ಅಂತ ಮಾಡಿ, ಗರ್ಭಗುಡಿ ಅಂತಕ್ಕಂತಹದ್ದು. ಅಲ್ಲಿ ಮಗುವಿಗೆ ಆ ತಾಯಿ ಅನ್ನೋಳು ಗರ್ಭಗುಡಿ ಕಟ್ಟಿ ಆ ರಕ್ತದಿಂದ ಅಭಿಷೇಕವನ್ನು ಮಾಡಿ ಆ ಕರುಳುಗಳನ್ನು, ಹಾರಗಳನ್ನು ಹಾಕಿ ಪೋಷಣೆ ಮಾಡ್ತಾಳಂತೆ ಅವಳು. ಭಗವಂತ ಅಷ್ಟೆಲ್ಲ ಅಂದರೆ ಅದೊಂದು ಭಗವಂತ ಅಂತ ಕೂಸು, ಮಕ್ಕಳು ದೇವರ ಸಮಾನ ಅಂತಾರಲ್ಲ, ಹಾಗೆ ಗರ್ಭಗುಡಿಯಲ್ಲೇ ಆ ದೈವಿಕವಾಗಿರ್ತ ಸಂಪತ್ತನ್ನು ಅನುಭವಿಸಿ ಬರ್ತಾರೆ. ಹಾಗೆಯೇ ಇದು ಕೂಡ ಅಷ್ಟೆಲ್ಲ ಕೊಡಿರ್ತಕ್ಕಂಥದ್ರ ಜೊತೆಗೆ ಅದು ಪುಟ್ಟದ್ದು ಹೇಳುತ್ತೆ. ಆ ನಂತರ ನೀವು ಇದನ್ನು ಸ್ವಲ್ಪ ಹೋಲಿಕೆ ಮಾಡ್ಕೋಬೇಕು. ಸಮಾಜ ಕೂಡ ಅಂಥದ್ದೇ. ಅನೇಕ ಕೆಟ್ಟ ಜನಗಳ ಮಧ್ಯೆ ನಾವಿದ್ದೀವಿ, ತುಂಬ ಬೇಸರ ಆಗುತ್ತೆ. ನಮ್ಮ ಸುತ್ತ ಅಂಥವರೇ ಇದ್ದಾರೆ, ಇಂಥವರೇ ಇದ್ದಾರೆ ಅಂತ ಹೇಳಿ ನೀವು ಏನೋ ಶೋಷಣೆ ಮಾಡೋದಲ್ಲ, ಅವನ್ನ ಜರಿಯೋದಲ್ಲ. ಇರ್ತಕ್ಕಂಥವರ ಮಧ್ಯೆನೇ ನೀವು ಎಲ್ಲಿರುತ್ತೆ ತಾವರೆ ಹೂವು, ಎಂಥ ಕೆಸರಲ್ಲಿರೋದು ತಾವರೆ ಹೂವು, ಅದು ಹೆಂಗೆ ಬರುತ್ತೆ, ಎಷ್ಟು ಅದ್ಭುತವಾಗಿ. ಅಲ್ಲಿ ಲಕ್ಷ್ಮಿ ಇರೋದು, ಕೆಸರಲ್ಲ. ಲಕ್ಷ್ಮಿ ಎಲ್ಲಿ ಸ್ಥಾನ, ಅಂತಹ ಅದ್ಭುತವಾಗಿ ಅರಳೋದ್ರಲ್ಲಿ ಲಕ್ಷ್ಮಿ ಇರ್ತಾಳಂತೆ. ನೀವು ನಗುತ್ತಾ ಹರಳಬೇಕಾದ್ರೆ ಹಾಗೆ ಆ ಪದ್ಧತಿ ಇರ್ತಕ್ಕಂಥದ್ದು. ಅಂತಹ ಬೀಜಾವಾಪನ, ಬೀಜಾಕ್ಷರ ಅಂತ ನಾವೇನು ಕರಿತೀವೋ ಅಷ್ಟು ಶಕ್ತಿ ಅದಕ್ಕಿದೆ. ಅಂತಂದರೆ ಈ ಬೀಜಾಕ್ಷರಗಳಿಗೆ ಅದರ 1000 ಪಟ್ಟು ಶಕ್ತಿ ಇದೆ. ಅದರ 1000 ಪಟ್ಟು ಶಕ್ತಿ ಇದೆ. ಕೆಲವೊಂದು ಗುಟ್ಟನ್ನು ಅಡಗಿಸಿಟ್ಟಿದ್ದಾನೆ ಅಲ್ಲಿ.
ಬಹಳ ಅದ್ಭುತವಾದ ಶಕ್ತಿ ಇದೆ. ಇವತ್ತು ನೀವು ಕಂಡುಹಿಡಿದಿರತಕ್ಕಂತಹ ಎಂತಹದ್ದೇ ಆಗಿರ್ಬೋದು, ಎಂತಹದ್ದು ಎಲ್ಲಿಂದ ಎಲ್ಲಿಗೆ ಹೇಳ್ತಿರೋ ವಿಜ್ಞಾನ, ಅದೆಲ್ಲವೂ ಕೂಡ ಈ ಬೀಜಾಕ್ಷರಗಳಿಂದಲೇ ಹಿಂದಿನ ಅವ್ರು ಮಾಡಿರ್ತಕ್ಕಂಥದ್ದು. ಅಷ್ಟು ಶಕ್ತಿ ಇದೆ, ಅಷ್ಟು ಶಕ್ತಿ ಇದೆ. ನೀವು ವಿಜ್ಞಾನ ಒಂದು ತಕ್ಕಡಿಗೆ ಹಾಕಿದ್ರೆ, ಅಧ್ಯಾತ್ಮ ಒಂದು ತಕ್ಕಡಿಗೆ ಹಾಕಿದ್ರೆ ಹೇಳೋದೇ ಇಲ್ಲ. ಇನ್ನು ಎಷ್ಟು ವರ್ಷ ನೀವು ಕಂಡುಹಿಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ರೆ ಅದು ಹೇಳೋದೇ ಇಲ್ಲ, ಅಲ್ಲೇ ಇರುತ್ತೆ, ಹಿಂಗಿರುತ್ತೆ. ಅಧ್ಯಾತ್ಮ ಹೀಗೆ ಕೆಳಗಡೆ ಇರುತ್ತೆ, ಇದು ನಿಮ್ಮ ಮೇಲೆ ಇದ್ದಿರುತ್ತೆ. ಅಷ್ಟು ಅದ್ಭುತವಾಗಿರುತ್ತೆ, ಶಕ್ತಿ ಭಗವಂತನದ್ದಾಗಿರುತ್ತೆ. ಇನ್ನು ನಾವೇನೋ ಕಂಡಿಡಿ ಒಳಗಡೆ ನಮ್ಗೆ ಆಯ್ಸೆ ಮುಗಿದೋಗಿರುತ್ತೆ. ಹಾಗಾಗಿ ಅಂತಹ ಶಕ್ತಿ ಇರ್ತಕ್ಕಂತಹದ್ದು ಬೀಜಾಕ್ಷರಗಳಿಗೆ. ಆ ಬೀಜಾವಾಪನವನ್ನು ಮಾಡಿ ಇವರು ತರ್ತಾರಲ್ಲ ಕುಬೇರ ಸಭೆಗೆ, ಅದು ಅಂತಹ ಮುಹೂರ್ತದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಕೈವಲ್ಯ ಮುಹೂರ್ತವದು, ವಿಶೇಷವಾಗಿರ್ತಕ್ಕಂಥದ್ದು, ಅವಿಚ್ಛಿನ್ನಪ್ರದವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥದ್ದು. ಅಂತಹ ದಶೆಗಳನ್ನು ನಮ್ಮ ದಿಶೆಗಳನ್ನಾಗಿ ಮಾಡ್ಕೋಬೇಕು. ವಿಶೇಷವಾಗಿರ್ತಕ್ಕಂಥ ದಿನಗಳನ್ನು ನಾವು ಅನುಭವಿಸ್ತಕ್ಕಂಥ, ಸಾಕ್ಷೀಕರಿಸ್ತಕ್ಕಂಥದ್ದು. ಒಬ್ಬ 1 ವರ್ಷ ಕಾಲ ಅಥವಾ 5 ವರ್ಷಗಳ ಕಾಲ ಎಣೆಗಾಟ, ನಾನು ಎಮ್ ಎಲ್ ಎ ಆಗಬೇಕು ಅಂತೇಳಿ 5 ವರ್ಷಗಳ ಪ್ರಯತ್ನ ಪಟ್ಟು ಯಾರ ಹತ್ರ ಏನೇನು ಮಾಡೋದನ್ನೋ ಗೊತ್ತಿಲ್ಲ, ಏನೇ ಚಮತ್ಕಾರದ ಮಾತುಗಳು ಹೇಳಿದ್ನೋ ಗೊತ್ತಿಲ್ಲ, ಯಾರಿಗೆ ಎಷ್ಟು ಸುಳ್ಳು ಹೇಳಿದ್ನೋ ಗೊತ್ತಿಲ್ಲ, ಯಾರಿಗೆ ಎಷ್ಟು ಒಳ್ಳೇದು ಮಾಡೋದನ್ನೋ ಗೊತ್ತಿಲ್ಲ, ಯಾರಿಗೆ ಹಣ ಕೊಟ್ಟನೋ ಯಾರಿಗೆ ಬಿಟ್ಟನೋ, ಒಟ್ಟಾರೆ ಅವನ ಈ ಹಪಹಪಿ ಆ ಹಸಿವಿತ್ತರ ಆಗಬೇಕು ಅಂತ ಅದು ಯಾವತ್ತು ಗೊತ್ತಾಗೋದಂತಂದರೆ ಒಂದು ದಿನ, ರಿಸಲ್ಟ್ ದಿವಸ. ಅಂತಹ ದಿನ ಆತನಿಗೆ ಆಗ್ತಕ್ಕಂಥ ಆನಂದ ಇದೆಯಲ್ಲ, ಅಂತಹ ಅದ್ಭುತ ಇದು. ಅಂತಹ ದಿನ ನಾವೇನಾದರೂ ಎಚ್ಚೆತ್ಕೊಳ್ತೀವಿ ಅಂತಂದರೆ ನಮ್ಮ ಬದುಕನ್ನು ಡಿಸೈನ್ ಮಾಡ್ಕೊಳ್ಳಲಿಕ್ಕೆ ಅದ್ಭುತವಾಗಿರ್ತಕ್ಕಂತಹ ಈ ಒಂದು ವಿಶೇಷ ಶ್ರೀನಿವಾಸನಿಗೆ ಸಂಬಂಧಪಟ್ಟ ಮಾಸ ಅಂತ ಹೇಳುವಾಗ ನನಗೆ ಪ್ರಾಸ ಹೋಗ್ಬಿಡುತ್ತೆ. ಅದಕ್ಕೆ ನಾನು ಕಟ್ ಮಾಡ್ತೀನಿ ಸಾಧ್ಯ ಆದಷ್ಟು. ಇದಿಷ್ಟೊಂದು ಹೋಗ್ಬಿಡುತ್ತೆ ನನಗೆ ಪ್ರಾಸ. ಆ ಶ್ರೀನಿವಾಸ, ಹರೇ ಶ್ರೀನಿವಾಸ, ಶ್ರಾವಣ ಮಾಸ ಅಂತ, ಅದಕ್ಕೆ ಅವೆಲ್ಲ ಕಟ್ ಮಾಡಿ ಮಾತಾಡಲಿಕ್ಕೆ ಟ್ರೈ ಮಾಡ್ತೀನಿ ಸಾಧ್ಯ ಆದಷ್ಟು. ಅಂತಹ ಶ್ರಾವಣ ಮಾಸದಲ್ಲಿ ಆ ಬುಧನಿಗೆ ಸಂಬಂಧಪಟ್ಟ ದಿನದಲ್ಲಿ ಆ ಅನುರಾಧ ನಕ್ಷತ್ರ ಅನ್ನೋದರಲ್ಲಿ, ಅನುರಾಧ ನಕ್ಷತ್ರ, ವಿಶಾಖ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ ಅದೊಂದು ಬಾಕ್ಸಲ್ಲಿದೆ. ಅಲ್ಲಿ ಬುಧ ಇದ್ದಾನೆ ಬೇರೆ. ಅಂತ ಬುಧ ಇರ್ತಕ್ಕಂಥ ದಿನದಲ್ಲಿ, ಅಮೃತ ಸಿದ್ಧಿಯೋಗದಲ್ಲಿ, ಈ ದಿನದಲ್ಲಿ ಅವರ ಬದುಕನ್ನು ಡಿಸೈನ್ ಮಾಡ್ಕೋಬೇಕು ಅಂತಂದರೆ ಅವತ್ತು ಕೆಲವರಿಗೆ ಆ ಬೀಜಾಕ್ಷರಗಳಿಗೆ ಸಂಬಂಧಪಟ್ಟಾಗಿರತಕ್ಕಂತಹದ್ದನ್ನು, ಆ ಉಂಗುರವನ್ನು ಉಣಬಡಿಸ್ತಕ್ಕಂಥದ್ದು ಇರುತ್ತೆ ಅವರಿಗೆ, ಅದು ಕೊಡ್ತಕ್ಕಂಥದ್ದಿರುತ್ತೆ. ಅದು ಇಷ್ಟು ದಿನಗಳ ಕಾಲ ಅದಕ್ಕೆ ಸಂಬಂಧಪಟ್ಟದನ್ನು ಮಾಡಬೇಕಾದ್ರೆ ಟೈಮ್ ತೊಗೋಬೇಕಾಯ್ತು. ಈ ಗೊತ್ತಿಲ್ಲ ಯಾರ್ಯಾರಿಗೆ ಅದು ಸಿಗುತ್ತೋ ಬಹುಶಃ ಅವರ ಅದೃಷ್ಟಕ್ಕೆ ಕನ್ನಡಿ ಹಿಡಿದಾಗೆ, ಅದೃಷ್ಟ ಬಹುಶಃ ಬೇರೆ ಇನ್ನೇನು ನಾನು ಹೇಳಲಿಕ್ಕೆ ಪದಗಳಿಲ್ಲ ಇಲ್ಲಿ. ಅಂಥ ಅದ್ಭುತವಾಗಿರ್ತಕ್ಕ ದಿನ ಅವರದನ್ನು ಮಾಡ್ಕೊಳ್ಳಲಿಕ್ಕೆ ಆ ಅಂಕುರವನ್ನು ತರಬೇಕು ಅವರು. ಯಾಕಂತಂದರೆ ಎಷ್ಟು ಬಂದಿದೆ, ಯಾರು ಬಂದಿದೆ, ಇವ್ರ ಕನಸೇನು, ಏನು ಮನಸ್ಸಲ್ಲಿ ಇಟ್ಕೊಂಡು ಅವ್ರು ಮಾಡಿದ್ದಾರೆ, ಅದು ಅಲ್ಲಿ ಕ್ವಾಂಟಿಟಿನಲ್ಲಿ ತರಬೇಕಾಗುತ್ತೆ. ಒಳ್ಳೆ ಪ್ರಶ್ನೆನೇ. ಈಗ ಒಂದು ಅಡಿಕೆ ತಟ್ಟೆ ಇರುತ್ತಲ್ಲಮ್ಮ, ಆ ಒಂದು ಅಡಿಕೆ ತಟ್ಟೆ ಡಬಲ್ ಮಾಡ್ಕೋಬೇಕು. ಸ್ವಲ್ಪ ಅಲ್ಲಿ ಗೊಬ್ಬರ ಹಾಕಿ, ಮಣ್ಣು ಹಾಕಿ, ನವಧಾನ್ಯಗಳನ್ನು ಅದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕ್ತಿದ್ರೆ ಬಂದುಬಿಡುತ್ತೆ, ಈಸಿಯಾಗಿ ಬಂದುಬಿಡುತ್ತೆ. ಹಾಗೆ ಒಂದಷ್ಟು ನವಧಾನ್ಯಗಳು ಅಂತಂದರೆ ಎಲ್ಲ ಸೇರಿ ಟೋಟಲ್ ಸೇರಿ 100 ಗ್ರಾಮ್ ಇರ್ತವೆ ಅಂದ್ಕೊಳ್ಳಿ. ಅಂಥ 100 ಗ್ರಾಮ್ ಇರ್ತಕ್ಕಂತಹದ್ದು ಕೂಡ ಅಲ್ಲಿ ಹಾಕ್ತಕ್ಕಂಥದ್ದು ಗೊಬ್ಬರ, ನೀರು, ಮಣ್ಣು ಹಾಕಿರ್ತಕ್ಕಂಥದ್ದಕ್ಕೆ ಹಾಕುವಂಥದ್ದು ನೀವು ಪೋಷಣೆ ಮಾಡಬೇಕು. ಎಷ್ಟರ ಮಟ್ಟಿಗೆ ಬರುತ್ತೆ, ನಿಮ್ಮ ಆಸೆಗಳು ಏನು, ನಿಮ್ಮ ಆಸೆಗಳು ಏನಿದೆಯೋ ಅದನ್ನು ಹಾಕಿನೇ ಸ್ವಲ್ಪ ನೀರನ್ನು ಹಾಕ್ತಾ ಬನ್ನಿ. ಒಟ್ಟ ನೀವು ಬರಬೇಕಾದ್ರೆ ಟೈಮ್ ಇದೆಯಲ್ಲ, ಅದಕ್ಕಾಗಿ ಅಷ್ಟು ದಿನಗಳ ಒಳಗಡೆ 3 ದಿನಕ್ಕೆ ಎಷ್ಟೆಷ್ಟೋ ಬರುತ್ತೆ. ಅಂತಹದ್ರಲ್ಲಿ ನಿಮಗೆ ಒಂದು ವಾರ ಸಮಯ ಇದೆ, ದಿನಗಳಕ್ಕಿಂತ ಜಾಸ್ತಿ ಇದೆ. ಹಾಗಾಗಿ ನೀವು ಮಾಡಿ ತರ್ತಿರಲ್ಲ, ಅದರ ಒಳಗಡೆ ಅವ್ರಿಗೊಂದು ವಿಶೇಷತೆ ಇರುತ್ತೆ. ಅದು ಪ್ರಾಕ್ಟಿಕಲ್ ಆಗಿ ನಾನು ಅವತ್ತು ಅವ್ರು ತೋರಿಸ್ಬೇಕಾಗತ್ತೆ. ಇಂತಹದ್ದು ಇದು ಮಾಡತಕ್ಕಂತಹದ್ದು, ಮತ್ತೆ ಅದನ್ನು ಅವ್ರು ಏನು ಮಾಡಬೇಕು ಅನ್ನೋದು ಕೂಡ ನಾನು ತಿಳಿಸ್ತಾ ಬರ್ತೇನೆ. ಅಂತಹ ಕುಬೇರ ಸಭೆಗೆ ಹೇಗಿದ್ರು ವರಮಹಾಲಕ್ಷ್ಮಿ ಹಬ್ಬ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕುಬೇರನ ಸಮೇತವಾಗಿ ಮಹಾಲಕ್ಷ್ಮಿನ ಅವರು ಪೂರೈಸಲಿಕ್ಕೆ ಅನುವು ಮಾಡಿಕೊಂಡಾಗಿದೆ. ಸೊ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತ ಅದ್ಭುತವಾಗಿ. ಖಂಡಿತ ಗುರುಗಳೇ, ಈ ಬಾರಿ ಕುಬೇರ ಸಭೆ ಕಾರ್ಯಕ್ರಮ ಯಾಕೆ ವಿಶೇಷ ಅಂತಂದರೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಅವರು ನವಧಾನ್ಯಗಳನ್ನು ಮೊಳಕೆ ತರಬೇಕು ಅಂತ ತಿಳಿಸ್ಕೊಟ್ರಿ. ಅದರ ಜೊತೆಯಲ್ಲಿ ಅಮೃತ ಸಿದ್ಧಿ ಯೋಗ ಇದೆ, ದಶಮಿ ತಿಥಿ ಅಂತ ತಿಳಿಸಿದ್ರಿ, 14 ಅಂತಂದರೆ 5 ಬುಧನ ಸಂಖ್ಯೆ, ಬುಧವಾರನೇ ಬಂದಿದೆ. ಇಷ್ಟೆಲ್ಲ ವಿಶೇಷ ಅಂತ ಅಂದಮೇಲೆ ನಾವು ಏನಂತ ಅಂದ್ಕೊಂಡು ಬಂದಿರ್ತೀವಿ ಅದನ್ನು ನಾವು ಸಾಧಿಸ್ಕೊಂಡೇ ಹೋಗ್ತೀವಿ. ವರಮಹಾಲಕ್ಷ್ಮಿ ಹಬ್ಬ ಕೂಡ ಹತ್ತಿರ ಬರ್ತಾ ಇದೆ. ಸೊ ಕುಬೇರ ಸಮೇತ ವರಮಹಾಲಕ್ಷ್ಮಿಯ ಒಂದು ಆಚರಣೆಯನ್ನು ನಾವು ಮಾಡ್ಬೋದು ಅಂತ ತಿಳಿಸ್ಕೊಟ್ರಿ. ಅದ್ಭುತವಾಗಿರುವಂಥ ಮಾಹಿತಿ. ಧನ್ಯವಾದಗಳು ಗುರುಗಳೇ ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಈ ಬಾರಿ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತಂದರೆ ಫೋನ್ ಮಾಡಿ ಹೆಸರುಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ನೀವೇನು ಮಾಡಬೇಕು ಅಂತ ಇವತ್ತಿನ ವಿಡಿಯೋನಲ್ಲಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನವಧಾನ್ಯಗಳನ್ನು ಮೊಳಕೆ ತರಿಸಿ ನೀವು ತರಬೇಕಾಗತ್ತೆ. ಯಾವ ರೀತಿ, ಹೇಗೆ, ಏನು, ಇದೆಲ್ಲದ್ರ ಬಗ್ಗೆ ಕೂಡ ನಿಮಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ. ಸೊ ಯಾವುದೇ ರೀತಿಯಾಗಿರುವಂಥ ಕೆಲಸಗಳಿತ್ತು ಅಂತಂದರೂ ಈಗಲೇ ಕ್ಯಾಲೆಂಡರ್ನಲ್ಲಿ ನೀವು ಮಾರ್ಕ್ ಮಾಡ್ಕೊಂಡ್ಬಿಡಿ. 14ನೇ ತಾರೀಕು ಆಗಸ್ಟ್ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.